ನಮಸ್ತೆ. ಇವತ್ತು ನಾವು ಭತ್ತದಲ್ಲಿ ಈ ಹಳದಿ ಕಾಂಡ ಕೊರಕ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಿದ್ದೀವಿ. ಪ್ರಮುಖವಾಗಿ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದು ರೈತರು ಸಾಮಾನ್ಯವಾಗಿ ಮಾಡ್ತಕ್ಕಂಥ ಪದ್ಧತಿ. ಆದರೆ ಕೀಟನಾಶಕ ಅಲ್ಲದೇ ಬೇರೆ ಯಾವ ನಿರ್ವಹಣಾ ಕ್ರಮಗಳನ್ನು ತಗೊಂಡ್ರೆ ಇದನ್ನು ಹತೋಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಡೆಮಾನ್ಸ್ಟ್ರೇಷನ್ ನಾನು ತೋರಿಸ್ತೀನಿ. ತಮಗೆಲ್ಲ ತಾವು ಈ ರೀತಿ ನೋಡಿರ್ತೀರಿ, ಇವು ಲಿಂಗಾರ್ಷಕ ಬಲೆಗಳು ಅಂತಂದು. ಈ ಎಲ್ಲ ಬೆಳೆಗೂ ಕೂಡ ಆಯಾ ಬೆಳೆಗೆ ಸಂಬಂಧಪಟ್ಟಂತಹ ಕೀಟಗಳನ್ನು ಹಿಡಿಯೋಕ್ಕೆ ಒಂದು ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಒಂದೊಂದು ರೂಪದ ಈ ಲಿಂಗಾರ್ಷಕ ಬಲೆಗಳನ್ನು ನಾವು ಉಪಯೋಗ ಮಾಡ್ತೀವಿ. ಅದೇ ರೀತಿಯಾಗಿ ಭತ್ತದಲ್ಲಿ ಈಗ ಹಳದಿ ಕಾಂಡ ಕೊರಕ ನಿರ್ವಹಣೆಯನ್ನು ಈ ಒಂದು ಲಿಂಗಾರ್ಷಕ ಬಲೆಗಳನ್ನು ಉಪಯೋಗ ಮಾಡೋದ್ರ ಮುಖಾಂತರ ಮಾಡ್ಬೋದು. ಸೊ ನಿಮಗೆಲ್ಲ ಈಗ ಲಿಂಗಾರ್ಷಕ ಬಲೆಗಳನ್ನು ಉಪಯೋಗ ಮಾಡ್ಬೋದು ಅಂದ ತಕ್ಷಣ ಮೊದಲನೇ ಪ್ರಶ್ನೆ, ಯಾವ ಹಂತದಲ್ಲಿ ಮಾಡಬೇಕು ಅಂತಂದು ಮೊದಲನೇ ಪ್ರಶ್ನೆ. ಸೊ ಇದನ್ನು ಯಾವಾಗ ಮಾಡ್ಬೋದು ಅಂದರೆ, ನೀವು ಭತ್ತವನ್ನು ನೀವು ಹಚ್ಚಿದಾದ್ಮೇಲೆ ನೀವು ಸಸಿ ಮಡಿಗಳಲ್ಲೂ ಕೂಡ ಇದನ್ನು ನೀವು ಬಳಸ್ಬೋದು. ಸಸಿ ಮಡಿಗಳಲ್ಲೂ ಕೂಡ ಒಂದು ಹಾಕಿದರೆ ಸಾಕು. ನೀವೇನು ಸಸಿ ಮಡಿ ಮಾಡ್ಕೊಂಡಿರ್ತೀರ ಆ ಮಧ್ಯಭಾಗದಲ್ಲಿ ಒಂದನ್ನು ಹಾಕ್ಬೋದು. ಯಾವ ಮಟ್ಟದಲ್ಲಿ ಹಾಕ್ಬೇಕು ಅಂತಂದು, ಯಾವ ಮಟ್ಟದಲ್ಲಿ ಹಾಕ್ಬೇಕು ಅಂದರೆ, ಏನು ಬೆಳೆ ಇರುತ್ತೆ, ಸೊ ಬೆಳೆಯಿಂದ ಮಿನಿಮಮ್ ಅಂದರೂ ಅರ್ಧ ಅಡಿ ಎತ್ತರದಲ್ಲಿ ಬೆಳೆ ಇದೆ ಅಂತಂದರೆ, ಸೊ ನಾವು ಇರ್ತಕ್ಕಂಥದ್ದು ಅರ್ಧದಿಂದ ಮುಕ್ಕಾಲು ಅಡಿ ಎತ್ತರದಲ್ಲಿ ಈ ಒಂದು ಲಿಂಗಾರ್ಷಕ ಬಲೆಗಳನ್ನು ಹಾಕಬೇಕು. ಈ ಬೆಳೆ ಬೆಳೆದಂತೆ ನಾವೇನು ಮೊದಲು ಈ ಲಿಂಗಾರ್ಷಕ ಬಲೆಗಳನ್ನು ಹಾಕಿರ್ತೀವಿ, ಅದನ್ನು ಒಂದು ಕೋಲಿಗೆ ಕಟ್ಟಿರ್ತೀವಿ. ಸೊ ಅದನ್ನು ತೆಗೆದು ಕೋಲಿನ ಎತ್ತರವನ್ನು ಮತ್ತೆ ಇನ್ಕ್ರೀಸ್ ಮಾಡಬೇಕು. ಆ ಒಂದು ಬೆಳೆಯ ಎತ್ತರವನ್ನು ನೋಡ್ಕೊಂಬಿಟ್ಟು ಮತ್ತೆ ಇನ್ನೂ ಒಂದು ಎತ್ತರಕ್ಕೆ ಕಟ್ಟುವಂಥ ಅವಶ್ಯಕತೆ ಇರುತ್ತೆ. ಸೊ ಇದರಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾಗಿ 3 ಪಾರ್ಟ್ ಇರುತ್ತೆ. ಸೊ ಈ ರೀತಿಯಾಗಿ ನೋಡ್ಬೋದು, ಒಂದು ಕವರ್ ಇದೆ, ಇದಕ್ಕೆ ಒಂದು ಕ್ಯಾಪ್ ಇದೆ. ಈ ಕ್ಯಾಪ್ ಮಧ್ಯಭಾಗದಲ್ಲಿ ಒಂದು ಕೆಂಪುದು ಒಂದು ರೀತಿಯಾದಂತಹ ನೀವು ಒಂದು ರಬ್ಬರ್ ಟ್ಯೂಬ್ ಥರ ಒಂದು ಇದನ್ನು ಹಾಕಿದ್ದೀನಿ. ಸೊ ಈ ರಬ್ಬರ್ ಟ್ಯೂಬ್ ಏನಪ್ಪ ಅಂದರೆ, ಇದೇ ಮೋಹಕ, ಅಂದರೆ ಈ ಎಣ್ಣಿನಲ್ಲಿ ಬರ್ತಕ್ಕಂಥ ಒಂದು ವಾಸನೆಯನ್ನು ಆಕರ್ಷಿತಗೊಂಡು ಈ ಟ್ಯೂಬಲ್ಲಿ ಫಿಲ್ ಮಾಡಿ ಕೊಟ್ಟಿರ್ತಾರೆ. ಸೊ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ಇದನ್ನು ನಾವು ಹೊಲದಲ್ಲಿ ಒಂದು ಎಕರೆ ನೀವು ಭತ್ತ ನಾಟಿ ಮಾಡಿದಾದ್ಮೇಲೆ ಒಂದು 15-20 ಸಾಕಿದಂಕಲ್ಲಿ ಹಾಕೋದ್ರಿಂದ ಏನು ಈ ಕಾಂಡ ಕೊರಕ ಹುಳು ಬರುತ್ತವೆ, ಆ ಗಂಡು ಹುಳುಗಳು ಇಲ್ಲಿ ಹೆಣ್ಣು ಹುಳುವಿನ ಸ್ಮೆಲ್ ಹಾಕಿರೋದ್ರಿಂದ ಇಲ್ಲಿ ಹೆಣ್ಣು ಹುಳು ಇದೆ ಅಂತ ನಾವು ಭಾವಿಸಿ ಇದರಲ್ಲಿ ಬಂದು ಇಲ್ಲಿಗೆ ಅಟ್ರಾಕ್ಟ್ ಆಗ್ತದೆ. ಸೊ ಇದನ್ನು ಈ ರೀತಿಯಾಗಿ ನಾವು ಜೋಡಿಸಿರ್ತೀವಿ. ಈ ರೀತಿ ಕಂಪ್ಲೀಟಾಗಿ ಇದು ಜೋಡಿಸಿರ್ತಕ್ಕಂಥದ್ದು. ಇಲ್ಲಿ ನೀವು ಏನು ಸ್ಪೇಸ್ ಬರುತ್ತೆ, ಖಾಲಿ ಸ್ಪೇಸ್ ಬರುತ್ತೆ, ಸೊ ಆ ಒಂದು ಜಾಗದ ಮುಖಾಂತರ ಈ ಒಂದು ಹಳದಿ ಕಾಂಡ ಹುಳುಗಳು ಒಳಗೋಗಿ ಇದರೊಳಗಡೆ ಬೀಳ್ತವೆ. ನಾವೆಲ್ಲ ನೋಡ್ಬೋದು, ಇಲ್ಲಿ ಇದೇ ಜಾಗ ಇದೆ. ಸೊ ಇಲ್ಲಿ ಬಂದು ಬೀಳ್ತವೆ. ತದನಂತರದಲ್ಲಿ ಇಲ್ಲಿ ಒಂದು ಪಾಕೆಟ್ ಕವರ್ ಇರುತ್ತೆ. ಎಲ್ಲ ರೈತ ಬಾಂಧವರು ಗಮನಿಸಬೇಕಾದೇನಪ್ಪ ಅಂದರೆ, ಇದನ್ನು ಉಪಯೋಗ ಮಾಡೋಂಥವ್ರು ಈ ಕೆಳಗಡೆ ಇದನ್ನು ಕಟ್ಟಬೇಕು. ಸೊ ಇಲ್ಲಿ ಏನಾದರೂ ಕಟ್ಟಲಿಲ್ಲ ಅಂತಂದರೆ, ಇದು ಕೂಡ ಓಪನ್ ಇರುತ್ತೆ, ನೀವು ನೋಡ್ಬೋದು, ಈ ಓಪನ್ ಇರುತ್ತೆ. ಇಲ್ಲಿ ಬಂದಂಥ ಹುಳುಗಳು ಅಂದರೆ ಏನು ಪತಂಗಗಳು ಬರ್ತವೆ, ಇಲ್ಲಿಂದ ಬಂದು ಮತ್ತೆ ಈ ಕಡೆ ಹೋಯ್ತು ಅಂತಂದರೆ, ಸೊ ಮತ್ತೆ ಇದರಿಂದ ಯಾವುದೇ ರೀತಿಯಾದಂಥ ಉಪಯೋಗ ಆಗೋದಿಲ್ಲ. ಸೊ ಹಂಗಾಗಿ ಕಂಪಲ್ಸರಿಯಾಗಿ ಒಂದು ಗಂಟನ್ನು ನೀವು ಕೊನೆಯ ಭಾಗದಲ್ಲಿ ಒಂದು ಗಂಟನ್ನು ಹಾಕೋದ್ರಿಂದ ಸಾಕು. ಅಲ್ಲೇ ಕೈಯಲ್ಲೇ ಒಂದು ಗಂಟನ್ನು ಹಾಕಿದರೂ ಕೂಡ ಸಾಕಾಗುತ್ತೆ. ಒಂದು ಗಂಟೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಇದರಲ್ಲಿ ಬಿದ್ದಂಥ ಪತಂಗಗಳು ಮತ್ತೆ ಹೊರಗೆ ಹೋಗೋಕ್ಕೆ ಅವಕಾಶ ಆಗೋದಿಲ್ಲ. ಇದಿಷ್ಟು. ಸೊ ನೀವು ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಡೈರೆಕ್ಟ್ ಈ ಸೀಡೆಡ್ ರೈಸಲ್ಲೂ ಕೂಡ ನಾವು ಈ ಒಂದು ಫೆರೋಮೋನ್ ಟ್ರಾಪ್ಸನ್ನು ಹಾಕಿದ್ದೀವಿ. ಇದನ್ನು ಒಂದು ಎಕರೆಗೆ ನಾವು ಹೇಳ್ದಂಗೆ ಈಗ 5-6 ಹಾಕ್ತೀವಿ ಅಂತಂದರೆ 5-6 ಸಮಾನಾಂತರ ಅಂತರದಲ್ಲಿ ಹಾಕ್ಬೇಕು. ಎಲ್ಲ 5 ಕೂಡ ಒಂದೇ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ನಿರ್ವಹಣೆ ಆಗೋದಿಲ್ಲ. ಈ ಸ್ಮೆಲ್ಲು ಕೂಡ ಒಂದು ನಿರ್ದಿಷ್ಟ ಒಂದು ವ್ಯಾಪ್ತಿಗೆ ಮಾತ್ರ ಅದು ಆಕರ್ಷಿತವಾಗುತ್ತೆ. ಇನ್ನು ದೂರದಲ್ಲಿರ್ತಕ್ಕಂಥ ಪತಂಗಗಳು ಇದಕ್ಕೆ ಆಕರ್ಷಿತವಾಗಕ್ಕೆ ಅವಕಾಶ ಆಗೋದಿಲ್ಲ. ಸೊ ಹಂಗಾಗಿ ನೀವು 5-6 ಏನು ಈ ಮೋಹಕ ಬಲೆಗಳನ್ನು ಹಾಕ್ತೀರಾ, 5-6 ಇಡೀ ಹೊಲಕ್ಕೆ ಕವರ್ ಆಗೋ ರೀತಿಯಲ್ಲಿ ಹಾಕಬೇಕು. ನಾನು ಆಲ್ರೆಡಿ ಮತ್ತೆ ಒಮ್ಮೆ ಹೇಳ್ದಂಗೆ, ಈ ಬೆಳೆ ಏನಿದೆ, ಬೆಳೆಕಿನ ಮಿನಿಮಮ್ ಒಂದು ಅರ್ಧದಿಂದ ಮುಕ್ಕಾಲು ಅಡಿ ಎತ್ತರದಲ್ಲಿ ಹಾಕಬೇಕು. ಯಾಕೆಂದರೆ ಪತಂಗಗಳು ಅಲ್ಲಿ ಮಾತ್ರ ಜಾಸ್ತಿ ಆಹಾರವನ್ನು ಮಾಡ್ತಿರ್ತಾರೆ. ಸೊ ನಂತರ ಚೆಕ್ ಮಾಡಿದಾದ್ಮೇಲೆ ಇದು ಯಾವ ರೀತಿ ಇದ್ರದ್ದು ಉಪಯೋಗ ಏನಪ್ಪ ಅಂದರೆ, ನಾವು ಯಾವಾಗಲೂ ಪ್ರಯೋಗಿಸ್ತೀವಿ ಈ ಒಂದು ಮೋಹಕ ಬಲೆಗಳು ಒಂಥರ ಕನ್ನಡಿ ಇದ್ದಂಗೆ. ನಮ್ಮ ಹೊಲದಲ್ಲಿ ಯಾವ ಪ್ರಮಾಣದಲ್ಲಿ ಹಳದಿ ಕಾಂಡ ಹುಳ ಇದೆ ಅನ್ನೋದನ್ನು ನೀವು ಇಡೀ ಹೊಲ ನೋಡಬೇಕಾಗಿಲ್ಲ. ಈ ಒಂದು ಟ್ರಾಪ್ಸ್ ಏನಿದೆ, ನೀವು ಏನು ಟ್ರಾಪ್ ಕಟ್ಟಿರ್ತೀರಾ, ಸೊ ಅದರಲ್ಲಿ ಬ್ಯಾಗಡೆ ಕವರಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಈ ಪಾಲಿಥೀನ್ ಕವರಲ್ಲಿ ಎಷ್ಟು ಪ್ರಮಾಣದ ಹುಳ ಬಿದ್ದಿದೆ ಅನ್ನೋದ್ರ ಮೇಲೆ ಯಾವ ಪ್ರಮಾಣದಲ್ಲಿ ನಮಗೆ ಕಾಂಡ ಕೊರಕ ಹುಳ ಇದೆ ಅಂತ ಗೊತ್ತಾಗುತ್ತೆ. ಇದು ಅನ್ನೆಸರಿಯಾಗಿ ರೈತರು ಸುಮ್ಮನೆ ಈ ಭತ್ತ ನಾಟ ಮಾಡಿದ್ವಿ ಅಂದ ತಕ್ಷಣ ಒಂದು 20-25 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ತಕ್ಕಂಥದ್ದು, ಮತ್ತೆ 50 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ತದ್ದು, ಈ ರೀತಿ ಮಾಡ್ತಾ ಇರ್ತಾರಲ್ಲ. ಸೊ ಅದ್ರ ಬದಲು ಅವಶ್ಯಕತೆ ತಕ್ಕಂತೆ ಯಾವ ಈ ಕಾಂಡ ಕೊರಕ ಇದೆ ಎಲ್ಲೋ ಅಂತ ತಿಳ್ಕೊಂಬಿಟ್ಟು ಸಿಂಪಡಣೆಯನ್ನು ಮಾಡ್ಬೋದು. ಸೊ ಇದರಿಂದ ಈ ಒಂದು ಫೆರೋಮೋನ್ ಟ್ರಾಪ್ಸ್ದು ಭಾಳ ಉಪಯೋಗ ಆಗುತ್ತೆ. ಇದನ್ನೇ ನಾವು 10-12 ಹಾಕೋದ್ರಿಂದ ಒಂದು ಎಕರೆಗೆ ನಾವು ಮಾಸ್ ಟ್ರಾಪಿಂಗ್ ಅಂತ ಕರಿತೀವಿ. ಅಂದರೆ ಸಾಮೂಹಿಕವಾಗಿ ಅವುಗಳನ್ನು ಆಕರ್ಷಿತಗೊಂಡು ಅವುಗಳ ಸಂತತಿಯನ್ನು ಕಡಿಮೆ ಮಾಡ್ಬೋದು. ಸೊ ಇದಿಷ್ಟು. ಇದರಿಂದ ಏನು ಪ್ರಿನ್ಸಿಪಲ್ ಏನಪ್ಪ ಅಂದರೆ, ಗಂಡು ಹುಳುಗಳೆಲ್ಲ ಇಲ್ಲಿ ಬಂದು ಬೀಳೋದ್ರಿಂದ ಅವು ಸಂತಾನೋತ್ಪತ್ತಿ ಆಗೋಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಇದರ ಒಂದು ಪ್ರಮೇಯ, ಇದರದೊಂದು ಪ್ರಿನ್ಸಿಪಲ್. ಇನ್ನೊಂದು ಕೂಡ ರೈತ ಬಾಂಧವರಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಹಂಗಾರೆ ಸರ್ ಇದನ್ನು ಹಾಕೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ವಾ ಅಂತಂದು ತಮಗೆ ಭಾವಿಸುತ್ತೆ. ಖಂಡಿತವಾಗೂ ಕೂಡ ಆ ರೀತಿ ಅಲ್ಲ. ಸೊ ಇದು 2-3 ರೀತಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ. ಒಂದೇ ನಾನು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿರಂಗೆ, ಇದನ್ನ ಹಾಕೋದ್ರಿಂದ ನೋಡೋದ್ರಿಂದ ಯಾವ ಪ್ರಮಾಣದಲ್ಲಿ ಇದೆ ಅಂತ ನೋಡ್ಕೊಬೋದು. ಮಾನಿಟರಿಂಗ್ ಪರ್ಪಸ್ ಅಂತ ಕರಿತೀವಿ. ಅಂದರೆ ವೀಕ್ಷಣೆಗೆ, ಅಂದರೆ ಇದು ಯಾವ ಪ್ರಮಾಣದಲ್ಲಿ ಇದೆ ಅಂತಂದು ಹುಳ ಇದರಲ್ಲಿ ತಿಳ್ಕೊಬೋದು. ಮಾಸ್ ಟ್ರಾಪಿಂಗ್ ಅಂತ ಅಂದರೆ ಸಾಮೂಹಿಕವಾಗಿ ಅವನ್ನು
ಆಕರ್ಷಿತಗೊಳಿಸ್ಬೋದು. ಜೊತೆಗೆ ಮೇಟಿಂಗ್ ಡಿಸ್ಟ್ರಪ್ಷನ್ ಅಂತಂದು ಅಂದರೆ ಅದೇನೋ ಸಂತಾನೋತ್ಪತ್ತಿ ಆಗೋಂಥದ್ದನ್ನ ತಡೆಗಟ್ಟಕ್ಕೂ ಕೂಡ ಈ ಇದೊಂದು ಫೆರೋಮೋನ್ ಟ್ರಾಪ್ಸ್ನ ಯೂಸ್ ಮಾಡ್ಬೋದು. ನಿಮಗೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಿದ್ದಿದ್ದಾವೆ ಅಂತಂದರೆ ನೀವು ಕೆಮಿಕಲ್ ಸಿಂಪಡಣೆ ತಗೊಂಥದ್ದು ಯಾವುದೇ ರೀತಿ ತಪ್ಪಿಲ್ಲ. ಸೊ ಇದರಲ್ಲಿ ಜಾಸ್ತಿ ಹುಳುಗಳು ಬಿದ್ದಿದ್ದಾವೆ ಸರ್, ಒಂದೊಂದು ಟ್ರಾಪ್ಸಲ್ಲಿ 15-20ಕ್ಕಿಂತ ಜಾಸ್ತಿ ಬಿದ್ದಿದ್ದಾವೆ ಅಂತಂದರೆ ಖಂಡಿತವಾಗೂ ಕೂಡ ನೀವು ಕೆಮಿಕಲ್ ಸಿಂಪಡಣೆ ತಗೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ತಗೊಬೋದು. ಆದರೆ ಕೇವಲ ಒಂದು ಬಿದ್ದಿರೋದು ಅಥವಾ ಏನು ಬಿಡದೇ ಇದ್ದ ಪಕ್ಷದಲ್ಲೂ ಕೂಡ ನೀವು ಸಿಂಪಡಣೆಯನ್ನು ತಗೊಂಡ್ರೆ ಅದು ಅನವಶ್ಯಕವಾಗಿ ನಿಮಗೆ ಆರ್ಥಿಕವಾಗಿ ಹೊರೆ ಆಗುತ್ತೆ ಅಷ್ಟೇ. ಈ ಮೂಲಕ ಇಷ್ಟೊಂದು ಮಾಹಿತಿಯನ್ನು ತಿಳಿಸ್ತಿದ್ದೇನೆ. ಓಕೆ. ಸೊ ಇದಲ್ಲದೆ ನಿಮಗೆ ಇನ್ನೊಂದು ಹಂಗಾರೆ ಕೆಮಿಕಲನ್ನು ಸಿಂಪಡಣೆ ಮಾಡೋದಾದರೆ, ಈಗ ನಮ್ಮ ಹೊಲದಲ್ಲಿ ಜಾಸ್ತಿ ಹುಳ ಇದೆ, ಕೆಮಿಕಲ್ ಸಿಂಪಡಣೆ ಮಾಡೋದಾದರೆ ಏನೆಲ್ಲ ಕೆಮಿಕಲ್ ಸಿಂಪಡಣೆಯನ್ನು ಮಾಡ್ಬೋದು ಅನ್ನೋದು ತಮಗೆಲ್ಲ ಈ ಒಂದು ಪ್ರಶ್ನೆ ಇರುತ್ತೆ. ಸೊ ಇದಕ್ಕೆ ಹಲವಾರು ಕೀಟನಾಶಕಗಳಿದ್ದಾವೆ ಈ ಒಂದು ಕಾಂಡ ಕೊರಕ ರೋಗಗಳನ್ನು ನಿಯಂತ್ರಣ ಮಾಡೋಕ್ಕೆ. ಅದರಲ್ಲಿ ಬೇಸಿಕ್ಕಾಗಿ ಕ್ಲೋರೋಪರಿಪಾಸ್ ಮತ್ತು ಸೈಪರ್ಮೆಥ್ರಿನ್ ಅಂತೇನಿದೆ. ಸೊ ಇದನ್ನು 2 ml per liter ಹಂಗೆ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರ ಮುಖಾಂತರ ನಿರ್ವಹಣೆಯನ್ನು ಮಾಡ್ಬೋದು. ಇಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದೆ ಅಂತಂದರೆ ಕ್ಲೋರಾಂಟ್ರಿನಿಲ್ ಕ್ಲೋರ್ ಅಂತ ಬರುತ್ತೆ. ಸೊ ಕ್ಲೋರಾಂಟ್ರಿನಿಲ್ ಕ್ಲೋರನ್ನು 0.3 ml milliliter per liter ಅಂತ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದಲೂ ಕೂಡ ನಿರ್ವಹಣೆಯನ್ನು ಮಾಡ್ಬೋದು. ಸೊ ಅದ್ರ ಜೊತೆಗೆ ಇನ್ನೂ ಅನೇಕ ಕಾಂಬಿ ಪ್ರಾಡಕ್ಟ್ಸ್ ಇದೆ, ಲ್ಯಾಂಬ್ಡಾ ಸೈಲೋತ್ರಿನ್ ಪ್ಲಸ್ ಥಯಾಮೆಥಾಕ್ಸಾಮ್ ಅಂತಂದು. ಸೊ ಇದನ್ನು ಕೂಡ ನಮಗೆ 0.4 ml per liter ಹಂಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ನಿರ್ವಹಣೆಯನ್ನು ಮಾಡ್ಬೋದು. ಸೊ ಇವಿಷ್ಟು ಇದೇ ರೀತಿ ಅನೇಕ ಕೆಮಿಕಲ್ ಇದ್ದಾವೆ. ಅವು ಬಾಧೆಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಬಾಧೆ ಇದೆ ಅದಕ್ಕೆ ತಕ್ಕನಾಗೆ ಕೆಮಿಕಲ್ ಸಿಂಪಡಣೆಯನ್ನು ಎಷ್ಟು ನಾವು ಪ್ರಮಾಣದಲ್ಲಿ ತಗೊಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಈಗ ರೈತ ಬಂಧುವರಿಗೆ ಹಾಗಾದರೆ ಈ ಹಳದಿ ಕಾಂಡ ಕೊರಕ ರೋಗ ಅಂತ ಕೀಟ ಅಂತಂದರೆ ಯಾವ ರೀತಿಯಾದಂಥ ಒಂದು ಲಕ್ಷಣಗಳನ್ನು ನಾವು ಹೊಲದಲ್ಲಿ ಗಮನಿಸ್ಬೋದು ಅಂತಂದು. ಮೊದಲೇ ಆದಂಥ ಲಕ್ಷಣ ಏನಪ್ಪ ಅಂದರೆ, ನೀವೇನು ನಾಟಿ ಮಾಡಿದಾದ್ಮೇಲೆ ಈ ಸುಳಿಯ ಭಾಗವನ್ನು ಹಿಡಿದು ನೀವು ಎತ್ತಿದರೆ ಕೈಗುಂಟೆ ಬರ್ತಕ್ಕಂಥದ್ದು. ಸುಳಿ ಸತ್ತಿರುತ್ತೆ, ನೀವು ಹಿಂಗೆ ಹಿಡಿದ್ರೆ ಈ ತುದಿ ಸತ್ತೋದಂಗೆ ಆಗ್ಬಿಟ್ಟು ಅದು ಸಂಪೂರ್ಣವಾಗಿ ಏನು ನೀವು ನಾಟಿಯನ್ನು ಮಾಡಿರ್ತೀರಿ ಆ ಒಂದು ಮತ್ತೆ ಅದು ಟಿಲ್ಲರ್ ಬರ್ದಂಗೆ ಅಲ್ಲಲ್ಲೇ ಸತ್ತೋಗಿರುತ್ತೆ. ಇದು ಪ್ರಮುಖವಾದಂಥ ಲಕ್ಷಣ. ಮತ್ತು ಸುಳಿಯ ಭಾಗದ ನೀವು ಹಂಗೆ ನೋಡಿದ್ರೆ ಒಣಗ್ದಂಗೆ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಅದನ್ನು ಕೈಯಲ್ಲಿ ಹಿಡಿದು ನಾನು ಈಗ ಆಲ್ರೆಡಿ ತೋರಿಸಿರಂಗೆ ಹಿಂಗೆ ಸುಳಿ ಹಿಡಿದು ಹಿಂಗೆ ಎತ್ತಿರೆ ಅದು ಕೈಗುಂಟೆ ಬರ್ತಾ ಇರುತ್ತೆ. ಇದು ಈ ಒಂದು ಕಾಂಡ ಕೊರಕ ರೋಗದ ಒಂದು ಪ್ರಮುಖವಾದಂಥ ಲಕ್ಷಣ. ಸೊ ಇದಿಷ್ಟು ಮಾಹಿತಿ ರೈತ ಬಾಂಧವರಿಗೆ ಏನಪ್ಪ ಅಂದರೆ, ಆಡು ಭಾಷೆಯಲ್ಲಿ ನಮಗೆ ಈಗ ಹಳದಿ ಕಾಂಡ ರೋಗ ಬಂದರೂ ಕೂಡ ಅದು ಸುಳಿಕೊಳೆ ರೋಗ ಅಂತಂದು ಭತ್ತದಲ್ಲಿ ಅಂತಿರ್ತಾರೆ. ಭತ್ತದಲ್ಲಿ ಸುಳಿಕೊಳೆ ರೋಗ ಅಂತದ್ದು ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ಮು ಅಂಥದ್ದೇನೂ ಇಲ್ಲ. ಸುಳಿಕೊಳೆ ರೋಗ ಅಂತ ಯಾಕೆ ಕರಿತೀವಿ ಅಂತಂದರೆ, ಈ ಹಳದಿ ಕಾಂಡ ರೋಗ ಈ ಕೀಟ ಸುಳಿಯ ಭಾಗವನ್ನು ಸಾಯಿಸಿರೋದ್ರಿಂದ, ಅಂದರೆ ಸುಳಿಯ ಭಾಗದಲ್ಲಿ ಕೆಳಗಡೆ ಇದು ಕೊರೆದ್ರಿಂದ ಸುಳಿ ಹಿಂಗೆ ಹಿಡಿದೆತ್ತಿರೆ ಕೈಗುಂಟೆ ಬರೋದ್ರಿಂದ ಅದು ಸುಳಿಕೊಳೆ ರೋಗ ಅಂತಂದು ತಪ್ಪು ತಿಳ್ಕೊಂಡಿರ್ತಾರೆ. ಆದರೆ ಇದು ಕೀಟದಿಂದ ಆಗಿರ್ತಕ್ಕಂಥದ್ದು ಹಳದಿ ಕಾಂಡ ಕೊರಕ ಹುಳ ಅಂತದ್ದು ಏನಿದೆ, ಸೊ ಎಲ್ಲೋ ಸ್ಟೆಮ್ ಬೋರರ್ ಅಂತ ಕರಿತೀವಿ, ಅದರಿಂದ ಆಗಿರ್ತಕ್ಕಂತಹ ಲಕ್ಷಣ. ಇದು ಯಾವುದೇ ಸುಳಿ ರೋಗದ ಲಕ್ಷಣ ಅಲ್ಲ. ಸೊ ಇದು ಹಳದಿ ಕಾಂಡ ಕೊರಕ ರೋಗ ಕೀಟದ ಲಕ್ಷಣ ಇದು. ತದನಂತರದಲ್ಲಿ ಇದನ್ನು ನಾವು ಯಾವುದೇ ರೀತಿಯಾದಂತಹ ಈ ಹಳದಿ ಕಾಂಡ ಕೊರಕಕ್ಕೆ ಯಾವುದೇ ರೀತಿಯಾದ ನಿರ್ವಹಣೆ ತಗೊಳ್ಳಿದ್ರೆ ನಾವು ಈ ತೆನೆ ಬಿಡುವಾಗ ಯಾವ ರೀತಿಯ ಲಕ್ಷಣಗಳನ್ನು ಗಮನಿಸ್ಬೋದು ಅಂತಂದರೆ, ಬಿಳಿ ತೆನೆ ಆಗಿರ್ತಕ್ಕಂಥದ್ದು. ನೀವೆಲ್ಲ ರೈತ ಬಂದವರು ಕೇಳ್ತಿರ್ತೀರ, ಬಿಳಿ ತೆನೆ ಆಗಿರೋದು ಅಥವಾ ಜೊಳ್ಳು ತೆನೆ ಆಗಿರೋದು ಅಂತ ಕರಿತೀವಿ. ಸೊ ಅಂದರೆ ಈ ಕಾಳು ಕಟ್ಟದಂಗೆ ನಾವು ಅದು ಸಂಪೂರ್ಣವಾಗಿ ಜೊಳ್ಳಾಗಿರುತ್ತೆ ಭತ್ತ. ಸೊ ಇದು ಆಗಿರ್ತಕ್ಕಂಥದ್ದು ಕೂಡ ಹಳದಿ ಕಾಂಡ ಕೊರಕದ ರೋಗದ ಕೀಟದ ಬಗ್ಗೆ, ಹಳದಿ ಕಾಂಡ ಕೊರಕದ ಕೀಟದ ಬಗ್ಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮಲ್ಲಿ ನಿರ್ವಹಣೆ ತಗೊಳ್ದಂಗೆ ಇದ್ದರೆ ನಿಮಗೆ ಈ ಬಿಳಿತನೆ ಆಗ್ತಕ್ಕಂಥದ್ದು ಈ ಒಂದು ಕಾಂಡ ಕೊರಕ ಉಳಿದ ಪ್ರಮುಖವಾದಂತಹ ಲಕ್ಷಣ ಕೊನೆಯ ಹಂತದಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್, ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ಇಲ್ಲಿ ನಾವು ನೋಡ್ಬೋದು ಏನಂತಂದರೆ, ಈಗೇನು ಈಗ ನಿಮಗೆ ಇಷ್ಟ ತನಕ ಮಾಹಿತಿ ಸಿಕ್ತೋ ಇದನ್ನು ಪದ್ಧತಿ ಪ್ರಾತ್ಯಕ್ಷಿಕೆ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕಟ್ಟೋದು ಭಾಳ ಇಂಪಾರ್ಟೆಂಟ್. ಭಾಳಷ್ಟು ರೈತರು ಈ ಒಂದು ಮೋಹಕ ಬಲೆಗಳನ್ನ ಕಟ್ಟಬೇಕಾದ್ರೆ ತಪ್ಪು ಮಾಡ್ತಾರೆ. ಈ ಕೆಲವು ತಪ್ಪುಗಳನ್ನ ನಾವು ಮಾಡಬಾರ್ದು. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಕಟ್ಟಿದ್ರೆ ಇದರ ಅನುಕೂಲಗಳು ತುಂಬ ಇದೆ. ಹಾಗಾಗಿ ಇಲ್ಲಿ ನಮಗೆ ಒಂದು ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಕೀಟನಾಶಕಗಳ ಬಳಕೆನ ನಾವು ಸ್ವಲ್ಪ ಕಡಿಮೆ ಮಾಡ್ಬೋದು. ಸಾವಯವ ಕೃಷಿ ಅಂತಂದಾಗ ಈ ಒಂದು ಪದ್ಧತಿನೂ ಕೂಡ ನಾವು ಅಳವಡಿಸ್ಬೋದು. ನಮಗೆ ಈ ಒಂದು ಏನು ಕಾಂಡ ಕೊರಕದ ಬಾಧೆ ಹೆಚ್ಚಾದಲ್ಲಿ ಕೀಟನಾಶಕಗಳ ಬಳಕೆ ನಾವು ಮಾಡಬೇಕಾಗುತ್ತೆ. ಮತ್ತು ಈ ಕಾಂಡ ಕೊರಕದ ಹೆಂಗೆ ಗುರುತಿಸೋದಪ್ಪ ಅಂತಂತ ನಮ್ಗೆ ನೋಡಿದ್ರೆ, ಇಲ್ಲಿ ನಿಮಗೆ ಪಿನ್ ಹೋಲ್ಸ್ ಅಂತ ಏನು ಕರಿತೀವಿ ನೋಡಿರಿ, ಒಂಥರ ಆ ಕಡೆ ಈ ಕಡೆ ಒಂದೇ ಥರದ, ಅಂದರೆ ಈಗ ನೀವು ಯಾವ್ದಾರ ಹೋಲ್ ಮಾಡಿದ್ರೆ, ಈಗ ಒಂದು ಪಂಚ್ ಮಾಡಿದ್ರೆ ಯಾವ ಥರ ಕಾಣುತ್ತೋ ಆ ಥರ, ಈಗ ಆ ಥರ ನಮಗೆ ಕಾಂಡ ಕೊರಕದ ಬಾಧೆ, ಎಲ್ಲೋ ಸ್ಟೆಮ್ ಬೋರರ್ ಬಾಧೆ ಇದ್ದಾಗ ಈ ಥರ ನಮಗೆ ಜೊಳ್ಳಾಗೋದು ನಾವು ನೋಡ್ಬೋದು. ಧನ್ಯವಾದಗಳು.
ಮಲ್ಲಿಕಾರ್ಜುನ್ ಅಗ್ರೋನಮಿಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.